ನಾನು 2023 ಏಪ್ರಿಲ್ ಮೇನಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವಾಗ ಪ್ರಚಾರಾಂದೋಲನ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನೀವು ಒಂದು ವೇಳೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ. ಇವತ್ತು ಏನು ನಡೀತಾ ಇದೆ, ತಾಲಿಬಾನಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅನ್ನೋದಕ್ಕೆ ಭಾಳಷ್ಟು ಘಟನೆಗಳು ಸಾಕ್ಷಿಯಾಗಿದ್ದಾವೆ. ಇವತ್ತು ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ ಅಂತೇಳಿ ಹೇಳಿದರೆ, ಇವತ್ತು ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗ್ತಾ ಇದೆ. ಇನ್ನು ಮುಂದೆ ವಿಧಾನಸೌಧದಲ್ಲಿ ಮೇಲ್ಗಡೆ ಏನು ಗೋಪುರ ಇದೆಯಲ್ಲ, ಗೋಪುರ ಮುಂದೊಂದು ದಿನ ಅದು ಗುಂಬಜಾಗಿ ಅದರ ಮೇಲೆ ಒಂದು ಲೌಡ್ ಸ್ಪೀಕರ್ ಇಟ್ಟು ಆಜಾನ್ ಕೂಗಿದ್ರೂ ಕೂಡ ಆಶ್ಚರ್ಯ ಪಡಬೇಡಿ, ಈ ಕಾಂಗ್ರೆಸ್ ಮುಂದುವರೆದ್ರೆ. ಹಾಗೆ ಬಾಂಬ್ ಬ್ಲಾಸ್ಟ್ಗಳು ಶುರುವಾಗಿದೆ. ಹಿಂದೆ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ 10 ವರ್ಷಗಳ ಕಾಲ ಅದು ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಹಿಡಿದು ಲುಂಬಿನಿ ಗಾರ್ಡನ್ ಇರ್ಬೋದು, ಜರ್ಮನ್ ಬೇಕರಿ ಇರ್ಬೋದು, ಅಥವಾ ಪುಣಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು, ಮುಂಬೈ ಬ್ಲಾಸ್ಟ್ ಇರ್ಬೋದು, ಡೆಲ್ಲಿ ಬ್ಲಾಸ್ಟ್ ಇರ್ಬೋದು, ಗುಜರಾತಿನ ಸೂರತ್ನಲ್ಲಿ ಬ್ಲಾಸ್ಟ್ ಇರ್ಬೋದು, ದೇಶಾದ್ಯಂತ ಸರಣಿ ಬಾಂಬ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬ್ಲಾಸ್ಟ್ಗಳು ನಡೀತಾ ಇದ್ದು, ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ, ಹಾಗಾಗಿ ಬಾಂಬ್ ಬ್ಲಾಸ್ಟ್ಗಳು ಪ್ರಾರಂಭವಾಗಿದೆ. ಇದು ಕರ್ನಾಟಕ ಜನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಇದು ಬರೀ ಟ್ರೈಲರ್ ಅಷ್ಟೇ. ಇನ್ನು ಮುಂದೆ ಇನ್ನೂ ದುರ್ಘಟನೆಗಳು ಕಾದಿದ್ದಾವೆ. ಆದಷ್ಟು ಬೇಗ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು 28ಕ್ಕೆ 28 BJP JDS ಮೈತ್ರಿಕೂಟಕ್ಕೆ ಕೊಟ್ಟು ಈ ಸರ್ಕಾರ ತೊಲಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ಕರ್ನಾಟಕ ಉಳಿಯುತ್ತೆ, ಇಲ್ಲ ಅಂತಂದರೆ ಗಂಡ ಅಂತರನೇ ಕಾದಿದೆ.